Raj Brothers obtained a lease of coal mine on 1/1/2010 on following terms from Mr. Rajan. ಮಿಸ್ಟರ್ ರಾಜನ್ ಅವರಿಂದ ರಾಜ್ ಬ್ರದರ್ಸ್ ಅವರು ಕೋಲ್ ಮೈನನ್ನು ಲೀಸಿಗೆ ತಗೊಳ್ತಾರೆ. ಅಡ್ಜಸ್ಟ್ಮೆಂಟ್ ನೋಡಿ, ರಾಯಲ್ಟಿ ₹1 per ton, ₹1 ಪೇ ಮಾಡಬೇಕು 1 ಟನ್ನಿಗೆ ರಾಯಲ್ಟಿ. ನೆಕ್ಸ್ಟ್ ಮಿನಿಮಮ್ ರೆಂಟ್ ₹12,000 ಪರ್ ಆ್ಯನಮ್, ಮಿನಿಮಮ್ ರೆಂಟ್ ₹12,000 ಪೇ ಮಾಡಬೇಕು 1 ವರ್ಷಕ್ಕೆ. ರೀಕೂಪ್ಮೆಂಟ್ ಅಂದರೆ ರಿಕವರಿ ಆಫ್ ಶಾರ್ಟ್ ವರ್ಕಿಂಗ್ಸ್ ಆಫ್ ಈಚ್ ಇಯರ್ಸ್ ಡ್ಯೂರಿಂಗ್ ದಿ ನೆಕ್ಸ್ಟ್ 3 years. ಏನೇ ಲಾಸ್ ಆದದಿದ್ರು ಅದನ್ನು ನಾವು ನೆಕ್ಸ್ಟ್ 3 yearsಲ್ಲಿ ರಿಕವರಿ ಮಾಡ್ಕೊಳ್ಬೋದು ಅಂತ ಹೇಳಿದ್ದಾರೆ. ಫಾರ್ ಎಕ್ಸಾಂಪಲ್, ಈ ವರ್ಷ ನಮಗೆ ಲಾಸ್ ಆದದಿದ್ದರೆ ಮುಂದಿನ 3 ವರ್ಷಗಳಲ್ಲಿ ಅದನ್ನು ರಿಕವರಿ ಮಾಡ್ಕೋಬೋದು. ಸಬ್ಜೆಕ್ಟ್ ಟು ಎ ಮ್ಯಾಕ್ಸಿಮಮ್ ಆಫ್ ₹2,500 ಪರ್ ಆ್ಯನಮ್ ಅಂತ ಹೇಳಿದ್ದಾರೆ. ಇವರ ಅಗ್ರಿಮೆಂಟ್ ಪ್ರಕಾರ 1 ವರ್ಷಕ್ಕೆ ₹2,500 ಮಾತ್ರ ರಿಕವರಿ ಮಾಡ್ಕೋಬೋದು. ಒಂದು ವೇಳೆ ಸರ್ಪ್ಲಸ್ ₹5,000 ಇದ್ದರೂ ಕೂಡ ನಾವು ಆ ₹5,000 ರಿಕವರಿ ಮಾಡ್ಕೊಳ್ಳೋಕ್ಕಾಗಲ್ಲ. ಓನ್ಲಿ ₹2,500 ಮಾತ್ರ ರಿಕವರಿ ಮಾಡ್ಕೊಳ್ಳೋಕ್ಕಾಗುತ್ತೆ 1 ವರ್ಷಕ್ಕೆ. ನೆಕ್ಸ್ಟ್, ಇನ್ ದಿ ಇವೆಂಟ್ ಆಫ್ ಸ್ಟ್ರೈಕ್ ದಿ ಮಿನಿಮಮ್ ರೆಂಟ್ ವುಡ್ ಬಿ ಟೇಕನ್ ಪ್ರೊರಾಟ ಆನ್ ದಿ ಬೇಸಿಸ್ ಆಫ್ ಆ್ಯಕ್ಚುಯಲ್ ವರ್ಕಿಂಗ್ ಡೇಸ್. ಇವರ ಅಗ್ರಿಮೆಂಟ್ ಪ್ರಕಾರ ಸ್ಟ್ರೈಕ್ ಏನಾದರೂ ನಡೆದರೆ ಮಿನಿಮಮ್ ರೆಂಟನ್ನು ಆ್ಯಕ್ಚುಯಲ್ ವರ್ಕಿಂಗ್ ಡೇಸಿಗೆ ಮಾತ್ರ ಪೇ ಮಾಡಿದರೆ ಸಾಕು. ಈ ಪ್ರಾಬ್ಲಮ್ನಲ್ಲಿ 2013ಗೆ 73 ಡೇಸ್ ಸ್ಟ್ರೈಕ್ ಇದೆ. ಹಾಗಾಗಿ ಮಿನಿಮಮ್ ರೆಂಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿ, ಕ್ಯಾಲ್ಕುಲೇಷನ್ ಆಫ್ ಮಿನಿಮಮ್ ರೆಂಟ್ 2013ಗೆ 73 ಡೇಸ್ ಸ್ಟ್ರೈಕ್ ಇದೆ. ಹಾಗಾಗಿ ರಿಮೈನಿಂಗ್ ಉಳಿದಿರೋ ಡೇಸಿಗೆ ಮಾತ್ರ ನಾವು ಮಿನಿಮಮ್ ರೆಂಟನ್ನು ಪೇ ಮಾಡಬೇಕು. 365 ಡೇಸಲ್ಲಿ ಲೆಸ್ 73 ಡೇಸ್, ರಿಮೈನಿಂಗ್ ಉಳಿದಿರೋದು 292 ಡೇಸ್. ಈ 292 ಡೇಸಿಗೆ ನಾವು ಮಿನಿಮಮ್ ರೆಂಟನ್ನು ಪೇ ಮಾಡಬೇಕು. ಮಿನಿಮಮ್ ರೆಂಟ್ ₹12,000 ಇಂಟು 292 ಡಿವೈಡೆಡ್ ಬೈ 365 ಇಸ್ ಈಕ್ವಲ್ ಟು ₹9,600 ಪೇ ಮಾಡಬೇಕು. ಬಟ್ ಇನ್ ದಿ ಇವೆಂಟ್ ಆಫ್ ಲಾಕ್ಔಟ್ ದಿ ಲೆಸ್ಸಿ ವುಡ್ ಎಂಜಾಯ್ ಎ ಕನ್ಸೆಷನ್ ಇನ್ ರೆಸ್ಪೆಕ್ಟ್ ಆಫ್ ಮಿನಿಮಮ್ ರೆಂಟ್ ಫಾರ್ 50% ಆಫ್ ದಿ ಪೀರಿಯಡ್ ಆಫ್ ಲಾಕ್ಔಟ್. ಒಂದು ವೇಳೆ ಲಾಕ್ಔಟ್ ಸಿಚುವೇಶನ್ ಇದ್ದರೆ ಲೆಸ್ಸಿ ಅವರು 50% ಕನ್ಸೆಷನನ್ನು ಎಂಜಾಯ್ ಮಾಡ್ಬೋದಂತ ಹೇಳಿದ್ದಾರೆ. ನೋಡಿ, 2014ನಲ್ಲಿ 4 ಮಂತ್ ಲಾಕ್ಔಟ್ ಆಗಿದೆ. ಸೊ ನಾವು ಮಿನಿಮಮ್ ರೆಂಟನ್ನು ಎಷ್ಟು ಪೇ ಮಾಡಬೇಕಂತ ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿ, 2014 lockout for 4 months. In lockout situation, lessee would enjoy only 50% concession in period of lockout. 4 month lockout ಅಲ್ಲಿ 50% ಕನ್ಸೆಷನ್ ಅಂದರೆ ಓನ್ಲಿ 2 ಮಂತ್ ಕನ್ಸೆಷನ್ ಕೊಡ್ತಾರೆ ಅಂತ ಅರ್ಥ. ನೋಡಿ, 4 into 50% ಮಾಡಿದಾಗ 2 ಸಿಗುತ್ತೆ. 2 ಮಂತಿಗೆ ನಮಗೆ ಕನ್ಸೆಷನ್ ಸಿಕ್ತು. 12 minus 2 ಮಾಡಿದಾಗ 10 ಮಂತ್. ಹಾಗಾಗಿ ಮಿನಿಮಮ್ ರೆಂಟನ್ನು 12,000 ಇಂಟು 10 ಡಿವೈಡೆಡ್ ಬೈ 12 ಇಸ್ ಈಕ್ವಲ್ ಟು 10,000 ಮಿನಿಮಮ್ ರೆಂಟ್ ಪೇ ಮಾಡಬೇಕು. ನೆಕ್ಸ್ಟ್, ಇಯರ್ ಮತ್ತು ಔಟ್ಪುಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಪ್ರಿಪೇರ್ ರಾಯಲ್ಟಿ ಅಕೌಂಟ್, ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಆ್ಯಂಡ್ ರಾಜನ್ಸ್ ಅಕೌಂಟ್ ಇನ್ ದಿ ಬುಕ್ಸ್ ಆಫ್ ರಾಜ್ ಬ್ರದರ್ಸ್. ಬುಕ್ಸ್ ಆಫ್ ರಾಜ್ ಬ್ರದರ್ಸ್ ಟೇಬಲ್ ಶೋಯಿಂಗ್ ದಿ ಪೇಮೆಂಟ್ ಆಫ್ ರಾಯಲ್ಟಿ. ಇಯರ್ ಮತ್ತು ಔಟ್ಪುಟ್ ಇನ್ಫಾರ್ಮೇಷನನ್ನು ಪ್ರಾಬ್ಲಮಲ್ಲಿ ಇರೋ ಹಾಗೆ ಬರ್ಕೊಳ್ಳಿ. ನೆಕ್ಸ್ಟ್, ರಾಯಲ್ಟಿ ಕಾಲಮ್, ರಾಯಲ್ಟಿ ₹1 per ton. ಸೊ ಔಟ್ಪುಟ್ ಕಾಲಮಲ್ಲಿರೋ ಅಮೌಂಟೇ ರಾಯಲ್ಟಿ ಕಾಲಮಲ್ಲಿ ಅಪ್ಲೈ ಆಗುತ್ತೆ. ನೆಕ್ಸ್ಟ್, ಮಿನಿಮಮ್ ರೆಂಟ್ ಪ್ರಾಬ್ಲಮಲ್ಲಿ ಮೆನ್ಷನ್ ಮಾಡಿರೋದು 12,000 ಪೇ ಮಾಡಬೇಕಂತ. ಬಟ್ 2013ನಲ್ಲಿ ಸ್ಟ್ರೈಕ್ ಇರೋದ್ರಿಂದ 9,600 ಪೇ ಮಾಡ್ತಿದ್ದೇವೆ. 2014ನಲ್ಲಿ ಲಾಕ್ಔಟ್ ಇರೋದ್ರಿಂದ ₹10,000 ಪೇ ಮಾಡ್ತಿದ್ದೇವೆ. ನೆಕ್ಸ್ಟ್, ಶಾರ್ಟ್ ವರ್ಕಿಂಗ್ ಕಾಲಮ್, ರಾಯಲ್ಟಿ ಕಡಿಮೆ ಇದು ಮಿನಿಮಮ್ ರೆಂಟ್ ಜಾಸ್ತಿ ಇದ್ದರೆ ಶಾರ್ಟ್ ವರ್ಕಿಂಗ್ ಕಾಲಮಲ್ಲಿ ಬರೀಬೇಕು ಡಿಫ್ರೆನ್ಸ್ ಅಮೌಂಟನ್ನು. ರಾಯಲ್ಟಿ ಜಾಸ್ತಿ ಇದ್ದು ಮಿನಿಮಮ್ ರೆಂಟ್ ಕಡಿಮೆ ಇದ್ದರೆ ಸರ್ಪ್ಲಸ್ ಕಾಲಮಲ್ಲಿ ಬರೀಬೇಕು ಅಮೌಂಟನ್ನು. ನೆಕ್ಸ್ಟ್, 2010ನಲ್ಲಿ ರಾಯಲ್ಟಿ 7,000, ಮಿನಿಮಮ್ ರೆಂಟ್ 12,000, ಡಿಫ್ರೆನ್ಸ್ ಅಮೌಂಟ್ 5,000 ಶಾರ್ಟ್ ವರ್ಕಿಂಗ್. 2011ನಲ್ಲಿ ರಾಯಲ್ಟಿ 10,200, ಮಿನಿಮಮ್ ರೆಂಟ್ 12,000, ಡಿಫ್ರೆನ್ಸ್ ಅಮೌಂಟ್ ಶಾರ್ಟ್ ವರ್ಕಿಂಗಲ್ಲಿ ಬರೀಬೇಕು 1,800. 2012ನಲ್ಲಿ ರಾಯಲ್ಟಿ 19,000 ಜಾಸ್ತಿ ಇದೆ, ಮಿನಿಮಮ್ ರೆಂಟ್ 12,000, ಡಿಫ್ರೆನ್ಸ್ ಅಮೌಂಟ್ ಸರ್ಪ್ಲಸ್ ಅಮೌಂಟ್ 7,000. 2013ನಲ್ಲಿ ರಾಯಲ್ಟಿ 10,800, ಮಿನಿಮಮ್ ರೆಂಟ್ 9,600, ಡಿಫ್ರೆನ್ಸ್ ಅಮೌಂಟ್ 1,200 ಸರ್ಪ್ಲಸ್. ನೆಕ್ಸ್ಟ್, 2014ನಲ್ಲಿ ರಾಯಲ್ಟಿ 9,000, ಮಿನಿಮಮ್ ರೆಂಟ್ 10,000, ಮಿನಿಮಮ್ ರೆಂಟ್ ಜಾಸ್ತಿ ಇದೆ, ಶಾರ್ಟ್ ವರ್ಕಿಂಗ್ ಇದೆ, ಹಾಗಾಗಿ 1,000 ಶಾರ್ಟ್ ವರ್ಕಿಂಗಲ್ಲಿ ಬರೀಬೇಕು. ನೆಕ್ಸ್ಟ್, ಶಾರ್ಟ್ ವರ್ಕಿಂಗ್ಸ್ ರಿಕವರ್ಡ್ ಆ್ಯಂಡ್ ನಾಟ್ ರಿಕವರ್ಡ್ ಕಾಲಮ್. 2010ನಲ್ಲಿ 5,000 ಶಾರ್ಟ್ ವರ್ಕಿಂಗ್ ಇದೆ. ಈ ₹5,000 ನೆಕ್ಸ್ಟ್ 3 yearsಲ್ಲಿ ರಿಕವರಿ ಮಾಡ್ಕೋಬೋದು. 2011ನಲ್ಲಿ 1,800 ಶಾರ್ಟ್ ವರ್ಕಿಂಗ್ ಇದೆ. ಈ 1,800 ಕೂಡ ನೆಕ್ಸ್ಟ್ 3 yearsಲ್ಲಿ ರಿಕವರಿ ಮಾಡ್ಕೋಬೋದು. ಸೊ 2012ನಲ್ಲಿ 7,000 ಸರ್ಪ್ಲಸ್ ಅಮೌಂಟ್ ಇದೆ.
ನಾವು 2500 ಮಾತ್ರ ರಿಕವರಿ ಮಾಡ್ಕೊಳ್ತಿದ್ದೇವೆ. ಅಗ್ರಿಮೆಂಟ್ ಪ್ರಕಾರ ಈ ಪ್ರಾಬ್ಲಮಲ್ಲಿ ಮ್ಯಾಕ್ಸಿಮಮ್ ಅಂದರೆ 1 ವರ್ಷಕ್ಕೆ 2500 ರುಪೀಸನ್ನು ರಿಕವರಿ ಮಾಡ್ಕೋಬೋದು. ನೆಕ್ಸ್ಟ್ ನಾಟ್ ರಿಕವರಿ ಕಾಲಮಲ್ಲಿ ಏನು ಬರೀತಾ ಇಲ್ಲ, ಬಿಕಾಸ್ ನೆಕ್ಸ್ಟ್ ಇನ್ನೂ 1 ವರ್ಷ ನಮಗೆ ಟೈಮ್ ಇದೆ ರಿಕವರಿ ಮಾಡ್ಕೊಳ್ಳೋಕ್ಕೆ. ಹಾಗಾಗಿ ನೆಕ್ಸ್ಟ್ 2013 1200 ಸರ್ಪ್ಲಸ್ ಅಮೌಂಟ್ ಇದೆ. 1200 ಅಮೌಂಟನ್ನು ಕೂಡ ನಾವು ರಿಕವರಿ ಮಾಡ್ಕೊಳ್ತಾ ಇದ್ದೇವೆ. ಸೊ ಈ 5000 ರುಪೀಸಲ್ಲಿ 3700 ರುಪೀಸನ್ನು ರಿಕವರಿ ಮಾಡ್ಕೊಂಡ್ವಿ ನಾವು. ರಿಮೈನಿಂಗ್ ಉಳಿದಿರೋ ಅಮೌಂಟನ್ನು ನಾಟ್ ರಿಕವರ್ಡ್ ಕಾಲಮಲ್ಲಿ ಬರೀಬೇಕು. ನೆಕ್ಸ್ಟ್ 2014ಗೆ 1000 ಶಾರ್ಟ್ ವರ್ಕಿಂಗ್ ಇದೆ. ಇದನ್ನು ನಾವು ನೆಕ್ಸ್ಟ್ 3 ಇಯರ್ಸಲ್ಲಿ ರಿಕವರಿ ಮಾಡ್ಕೊಳ್ಳೋಕೆ ಆಗಲ್ಲ. ಸೊ ಯಾವುದೇ ಸರ್ಪ್ಲಸ್ ಅಮೌಂಟ್ ಕೂಡ ಇಲ್ಲ. ಹಾಗಾಗಿ 1800 ನಮಗೆ ರಿಕವರಿ ಮಾಡ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ನಾಟ್ ರಿಕವರ್ಡ್ ಕಾಲಮಲ್ಲಿ ಡೈರೆಕ್ಟಾಗಿ ಬರೀಬೇಕು. ನೆಕ್ಸ್ಟ್ ಅಮೌಂಟ್ ಪೇಯ್ಡ್ ಟು ಲ್ಯಾಂಡ್ ಲಾರ್ಡ್ 2010ನಲ್ಲಿ ರಾಯಲ್ಟಿ 7000, ಮಿನಿಮಮ್ ರೆಂಟ್ 12000 ಇದೆ. ಸೊ ರಾಯಲ್ಟಿ ಕಡಿಮೆ ಇರೋದ್ರಿಂದ ಮಿನಿಮಮ್ ರೆಂಟನ್ನು ಪೇ ಮಾಡಬೇಕು. ನೆಕ್ಸ್ಟ್ 2011ನಲ್ಲಿ ರಾಯಲ್ಟಿ ಅಮೌಂಟ್ 10200, ಮಿನಿಮಮ್ ರೆಂಟ್ 12000 ಇದೆ. ರಾಯಲ್ಟಿ ಅಮೌಂಟ್ ಕಡಿಮೆ ಇರೋದ್ರಿಂದ ಮಿನಿಮಮ್ ರೆಂಟನ್ನೇ ಪೇ ಮಾಡಬೇಕು 12000. ನೆಕ್ಸ್ಟ್ 2012ಲ್ಲಿ ರಾಯಲ್ಟಿ 19000 ಇದೆ. ಈ 19000 ರುಪೀಸಲ್ಲಿ ನಾವು 2500 ರುಪೀಸನ್ನು ರಿಕವರಿ ಮಾಡ್ಕೊಂಡಿದ್ವಿ. ಹಾಗಾಗಿ 19000 ಮೈನಸ್ 2500 ಉಳಿದಿರೋ ಅಮೌಂಟನ್ನು ಪೇ ಮಾಡಬೇಕು, 16500. ನೆಕ್ಸ್ಟ್ 2013ನಲ್ಲಿ 10800 ರಾಯಲ್ಟಿ ಇತ್ತು. ಈ 10800ಅಲ್ಲಿ ನಾವು 1200 ರಿಕವರಿ ಮಾಡ್ಕೊಂಡ್ವಿ. ಹಾಗಾಗಿ ರಿಮೈನಿಂಗ್ ಉಳಿದಿರೋ 9600 ರುಪೀಸನ್ನು ಪೇ ಮಾಡಬೇಕು. ನೆಕ್ಸ್ಟ್ 2014ನಲ್ಲಿ ರಾಯಲ್ಟಿ ಕಡಿಮೆ ಇದೆ, ಮಿನಿಮಮ್ ರೆಂಟ್ ಜಾಸ್ತಿ ಇದೆ. ಹಾಗಾಗಿ ಮಿನಿಮಮ್ ರೆಂಟ್ ಅಮೌಂಟನ್ನೇ ಪೇ ಮಾಡಬೇಕು.